ಈ ಶಿವಲಿಂಗದ ಬಗ್ಗೆ ಅಂತೂ ಹೇಳಲೇಬೇಕು. ಪ್ರಸಾದ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಅತ್ತೆ ನಮ್ಮಮ್ಮ ಎಲ್ಲ ಏನು ರೆವೆನ್ ಸೀಸ್ಬಿಟ್ಟಿದ್ಯಾ, ಆ ಕಲರ್ ಇದೆ ಅಂತ 90 ರೂಪೀಸ್ ಆಯ್ತು ಇಷ್ಟಕ್ಕೆ. ಅದೇ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲೆ ಬರ್ತಾಯಿತ್ತು ವಿಳೆದೆಲೆ. ಸ್ಪೆಷಲ್ ಬಿಸಿ ಇದೆ. ಹೇಳ್ಬಿಡ್ಲಾ ಎಲ್ರಿಗೂ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಈ ವ್ಲಾಗ್ ಬಂದು ನಾವು ಅಮೇರಿಕಾದಲ್ಲಿ ನಮ್ಮ ಮನೇಲಿ ಶಿವರಾತ್ರಿ ಸೆಲೆಬ್ರೇಷನ್ನ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀವಿ. ಸೊ ಇನ್ನೂ ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ರವೆ ಉಂಡೆ ಮಾಡ್ತಾ ಇದೀವಿ ಇವತ್ತು? ನೋಡಿ, ಇವತ್ತು ದೇವರಿಗಂತ ಸ್ಪೆಷಲ್ ರವೆ ಉಂಡೆ. ರವೆ ಉಂಡೆ ಯಾರು ಮಾಡ್ತಾರೆ ಇವತ್ತು ಶಿವರಾತ್ರಿಲಿ? ಅಂದರೆ ಲೈಕ್ ಯೂಶಲಿ ಎಲ್ಲರೂ ತೊಮಟ ಮಾಡ್ತಾರೆ, ಅಂದರೆ ಒಬ್ರೊಬ್ರು ತಂಬಿಟ್ಟು ಅಂತಾನು ಅಂತಾರೆ, ಅದು ಮಾಡ್ತಾರೆ. ಬಟ್ ನಂಗೆ ಇವಾಗ ಗೊತ್ತಿಲ್ವಲ್ಲ ಅದು ಹೆಂಗೆ ಮಾಡೋದಂತ. ರವೆ ಉಂಡೆ ಗೊತ್ತಲ್ಲ ಮಾಡೋದು, ಅದಕ್ಕೆ ರವೆ ಉಂಡೆ ಮಾಡೋದು ಅಷ್ಟೇ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ತುಪ್ಪದಲ್ಲಿ ರವೆ ಹುರಿತಾ ಇದ್ದೀನಿ. ಸ್ಮೆಲ್ ಬರ್ತಾ ಇದೆಯಾ ಚೆನ್ನಾಗಿ? ನನಗೇನು ಬರ್ತಿಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ತುಪ್ಪದ ಸ್ಮೆಲ್ ಬರ್ತಾ ಇಲ್ವಾ? ಇವಾಗ ರವೆ ಫುಲ್ ಹುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಅವಾಗ ಹುರಿದಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ, ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ. ಅದಾದಮೇಲೆ ಕೊಬ್ಬರಿ ಹಾಕ್ಕೊಳ್ಳೋದು. ಕೊಬ್ಬರಿ ಜಾಸ್ತಿ ಆಗುತ್ತೇನೋಪ್ಪ, ಇಷ್ಟೊಂದು ಸ್ವಲ್ಪ ಹಾಕಿರ್ತೀನಿ. ನೋಡೋಣ. ಎಲ್ಲರಿಗೂ ಹೇಳ್ಕೊಡ್ತಾ ಇದೀಯಾ ಹೆಂಗೆ ಮಾಡೋದು ಅಂತ? ನೋಡಿ, ಸ್ಪೆಷಲ್ ಬಿಸಿ ಇದೆ. ನೀನೇ ಇವಾಗ ಕಲ್ತಿದೀಯಾ? ಯಾರ್ದೋ ವಿಡಿಯೋ ನೋಡ್ಕೊಂಡು ಇವಳು ಬೇರೆ ಒಳಗೆ ಹೇಳ್ಕೊಡ್ತಾಳಂತೆ. ಎಷ್ಟು ಸರಿ ಮಾಡಿದ್ದೀನಿ ರವೆ ಉಂಡೆ, ಹೇಳಿ ಚೆನ್ನಾಗಿ ಬಂದಿಲ್ವಾ? ಮಾಡಿರ್ತಾರೆ ಟೈಮ್. ಮತ್ತೆ ಇನ್ನೂ ಅಳತೆ ಗೊತ್ತಾಗ್ತಿಲ್ವಲ್ಲ ನಿನಗೆ? ಅದು ಅಳತೆದು ಏನೋ ಪ್ರಾಬ್ಲಮ್ಮು. ಅದು ಎಷ್ಟು ಸರಿ ಮಾಡಿದ್ರು ಅಳತೆ ಮಾತ್ರ ನೀಟಾಗಿ ಗೊತ್ತಾಗಲ್ಲ. ಹಾಕ್ಬಿಡ್ಲಾ ಕೊಬ್ಬರಿ? ಚೆನ್ನಾಗಿರುತ್ತೆ ತಾನೆ ಕೊಬ್ಬರಿ ಹಾಕಿದ್ರೆ ಜಾಸ್ತಿ. ನಾನು ವಿಡಿಯೋ ಆನ್ ಮಾಡ್ಕೊ, ಅಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊ, ಆಮೇಲೆ ಹೇಳ್ಕೊಡಿವಿ ಇಲ್ಲಿ. ಕ್ವಾಂಟಿಟಿ ತೋರಿಸಿರ್ತಾರೆ, ಬಟ್ ಸ್ಟಿಲ್ ಜಾಸ್ತಿ ತುರ್ದ್ಬಿಟ್ಟಿದ್ದೀನಲ್ಲ, ಇವಾಗ ತಿಳೋಕ್ಕೋಗೋದು. ಇವಾಗಲೂ ಸ್ಮೆಲ್ ಬರ್ತಾ ಇಲ್ವಾ? ಕರೆಕ್ಟಾಗಿ ಪ್ರಾಂಪ್ಟಾಗಿ ಹೇಳ್ಬೇಕು, ಸುಮ್ಮನೆ ಎಲ್ಲ ಇಲ್ಲ ಇಲ್ಲ ಅಂದ್ಬಿಟ್ಟು. ಸ್ವಲ್ಪ ಸ್ವಲ್ಪ ಬರ್ತಾ ಇದೆ, ಏನಿಲ್ಲ. ಆಯಿತು, ಇವಾಗ ಇದಕ್ಕೆ ಸಕ್ಕರೆ ಹಾಕಬೇಕು. ಒಂದು ಸ್ವಲ್ಪ ಕೂಲ್ ಡೌನ್ ಆಗಲಿ, ಇಲ್ಲಾಂದರೆ ಸಕ್ಕರೆ ಬಿಸಿ ಇರುತ್ತಲ್ಲ, ಸಕ್ಕರೆ ಎಲ್ಲ ಕರಗ್ದಂಗೆ ಆಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ಕರೆ ಹಾಕೋದು, ಉಂಡೆ ಕಟ್ಟೋದು ಅಷ್ಟೇ. ಏನು ಏಲಕ್ಕಿ ಇವಾಗ ಕೊಡ್ತಾ ಇದೆಯಾ? ಮರ್ತೋಗ್ಬಿಟ್ಟಿದ್ದೀನಿ, ಏಲಕ್ಕಿನ ಕುಟ್ಕೊಂಡಿಲ್ಲ. ಹಿಂಗೆ ಹೇಳ್ಕೊಡೋದು ಎಲ್ಲರಿಗೂ ನೀನು? ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್ ಅಷ್ಟೇ, ಅದೆಲ್ಲ ಕರೆಕ್ಟಾಗಿ ತೋರಿಸ್ತೀನಾ? ನಾನು ಹೇಳ್ತೀನಿ, ನಾನು ಮರ್ತೋಗ್ಬಿಟ್ಟಿದ್ದೆ, ನೀವು ಮರಿಬೇಡಿ, ಏಲಕ್ಕಿ ಕುಟ್ಕೊಂಡು ಇಟ್ಕೊಳ್ಳಿ ಫಸ್ಟೇನೆ ಅಂತ. ಅವಂತೂ ಹಿಂಗೆ ಕುಟ್ಟಿ ಕುಟ್ಟಿ ಕೆಳಗಡೆ ಮನೆಯವ್ರು ಯಾವಾಗ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಗೊತ್ತಿಲ್ಲ. ನೀನು ವಿಡಿಯೋ ನೋಡಾದ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಬಿಡು. ಅವ್ರು ಹೇಳ್ಬಿಟ್ರಲ್ಲ ಕಂಪ್ಲೇಂಟ್ ಮಾಡಂತಡಿ ಇವಾಗ. ಆ್ಯಕ್ಚುಲಿ ಇಲ್ಲೆಲ್ಲ ಎಷ್ಟು ಸೈಲೆಂಟ್ ಅಂದರೆ ಒಂದು ಚೂರು ಸೌಂಡ್ ಬರಲ್ಲ ಗೊತ್ತಾ? ನಾವೇ ಅನ್ಸುತ್ತೆ ಇಷ್ಟೊಂದು ಸೌಂಡ್ ಮಾಡೋದು. ನಾನು ಲಾಸ್ಟ್ ಟೈಮ್ ರವೆ ಉಂಡೆ ಮಾಡಿದಾಗ ಅತ್ತೆ ನಮ್ಮಮ್ಮ ಎಲ್ಲ ಏನು ರೆವೆನ್ ಸೀಸ್ಬಿಟ್ಟಿದ್ಯಾ, ಆ ಕಲರ್ ಇದೆ ಅಂತ ಇದ್ರು. ಬಟ್ ಇಲ್ಲಿ ಶುಗರ್ ನೋಡಿ, ನಾವು ತರೋ ಶುಗರ್ ಇದೇ ಕಲರ್ ಇರುತ್ತೆ. ಸೊ ರವೆ ಉಂಡೆ ಬ್ರೌನ್ ಕಲರ್ ಕಾಣಿಸುತ್ತೆ. ಆರ್ಗ್ಯಾನಿಕ್ ಶುಗರ್ ಅದು ಅಂತ ಹೇಳ್ತಾರೆ ಅವರು, ಬಟ್ ಯಾವ ಶುಗರು ಗೊತ್ತಿಲ್ಲ. ಬಟ್ ಟೇಸ್ಟ್ ಏನು ಡಿಫ್ರೆನ್ಸ್ ಇರಲ್ಲ, ಅದೇ ಇರುತ್ತೆ. ಬಟ್ ಕಲರ್ ಮಾತ್ರ ಈ ಕಲರ್ ಇರುತ್ತಪ್ಪ, ಏನೋ ಡಿಫ್ರೆಂಟ್ ಆಗಿರುತ್ತೆ ಕಲರ್. ವೈಟ್ ಮಾಡೋಕ್ಕೆ ಕಲರ್ ಹಾಕಿರ್ತಾರೆ, ಇಲ್ಲ ಕೆಮಿಕಲ್ ಹಾಕಿರ್ತಾರೆ. ತಿರ್ಗಾ ವೈಟಿಂದ ಈಗ ಕಲರ್ ಮಾಡೋಕ್ಕೆ ತಿರ್ಗಾ ಮತ್ತೆ ಕೆಮಿಕಲ್. ಸಕ್ಕರೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿಕೊಂಡು. ಇವಾಗ ಪ್ರಸಾದಕ್ಕೆ ಇಡೋದ್ರಿಂದ ಟೇಸ್ಟ್ ಮಾಡಲ್ಲ, ಸೊ ಹಂಗೆ ಅಂದಾಜಲ್ಲಿ ಹಾಕಿದ್ದೀನಿ ಶುಗರ್. ನೋಡಿ ಈ ಥರ ಕಾಣಿಸ್ತಾ ಇದೆ, ಬ್ರೌನ್ ಕಲರ್ ಕಾಣಿಸುತ್ತೆ.
ಲಾಸ್ಟ್ ಟೈಮ್ ಈ ಕಲರ್ ನೋಡ್ಬಿಟ್ಟು ಎಲ್ಲರೂ ಸೀಸ್ಬಿಟ್ಟಿದ್ಯಾ ರವೆನಾ ಅಂತ ಇದ್ರು. ಬಟ್ ಸಕ್ಕರೆ ಹಾಕಿದ ತಕ್ಷಣ ಈ ಕಲರ್ ಆಗೋಗುತ್ತೆ, ಸಕ್ಕರೆ ಕಲರ್ ಇರೋದ್ರಿಂದ. ರೆಡಿ ಆಯಿತು ನಮ್ಮ ರವೆ ಉಂಡೆ. ರವೆ ಉಂಡೆ ಬೀಡಿನಲ್ಲಿ ಕಂಡೆ ಗೊತ್ತಾದ ಹಾಡು? ಗೊತ್ತಿಲ್ಲ. ಹಾಡು ಗೊತ್ತಿಲ್ಲ ನನಗೆ. ನಿಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರಾ? ನಮ್ಮ ಕನ್ನಡ ಮೀಡಿಯಮಲ್ಲಿ ಹೇಳ್ಕೊಟ್ಟಿದ್ರು, ಅದನ್ನೇ ಹೇಳ್ಕೊಡ್ತಿದ್ದು ನಮಗೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ನಿಮ್ಮ ಫೇವ್ರೆಟ್ ತಾನೇ ಇದು? ಪೂಜೆ ಆಗಬೇಕಲ್ಲ ಇನ್ನು. ಇವ್ರು ಏನಂತ ಗೊತ್ತಿಲ್ಲ, ಏನೋ ಅಷ್ಟು ಇಷ್ಟಪಟ್ಟು ತಿಂದಿರೋದು ನಾನು ನೋಡೇ ಇಲ್ಲ. ಬಟ್ ರವೆ ಉಂಡೆ ಅಂದರೆ ಸಖತ್ ಇಷ್ಟ. ರವೆ ಉಂಡೆನ ಇಷ್ಟಪಟ್ಟು ತಿಂತಾರೆ. ಅದು ಒಂದು ರೀಸನ್ ನೋಡಿ ಇವತ್ತು ರವೆ ಉಂಡೆ ಮಾಡೋಕ್ಕೆ. ನೀವು ಇಷ್ಟಪಟ್ಟು ತಿಂತೀರಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ನಿಜ ಅನ್ಕೊಂಬಿಡ್ಬೇಕು ಅವರೆಲ್ಲ. ನಿಜವಾಗ್ಲೂ ಹೇಳಿ, ನಿಮಗೆ ರವೆ ಉಂಡೆ ಇಷ್ಟ ಅಂತ ನಾನು ಮಾಡ್ಕೊಟ್ಟಿಲ್ವಾ ಯಾವಾಗ? ನಾನು ಏನು ತಿನ್ನಲ್ಲ ಅಂತ ಹೇಳಿ ಫಸ್ಟು. ರವೆ ಉಂಡೆ ಮಾತ್ರ ತಿನ್ನಂಗಿದ್ರೆ ಈ ಡೈಲಾಗ್ ಹೇಳು. ಅದೇ ಎಲ್ಲ ತಿಂತೀರಾ, ಬಟ್ ಇಷ್ಟಪಟ್ಟು ಜಾಸ್ತಿ ರವೆ ಉಂಡೆ ತಾನೇ ತಿಂತೀರಾ. ಮತ್ತು ಬಿಲ್ಡಪ್ ಯಾಕಬೇಕಿದು? ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನನಗೆ ಇಷ್ಟ ಅಂತ ಮಾತ್ರ ತಿಂತೀನಿ ಅಂತ ಅದೇ ಹೇಳಿಲ್ವಾ, ನಂಗೆ ತಂಬಿಟ್ಟು ಮಾಡಕ್ ಬರಲ್ಲ ಅಂತ ರವೆ ಉಂಡೆ ಮಾಡ್ತಾ ಇರೋದು. ಇನ್ನೊಂದು ರೀಸನ್ ಅದೇ ತಾನೆ, ಅದೇ ರೀಸನ್ ತಾನೆ, ಅದೇ ರೀಸನ್ನು. ಬಟ್ ಇನ್ನೊಂದು ರೀಸನ್ನು ಏನಂದ್ರೆ ನಿಮ್ಗೂ ಇಷ್ಟ ರವೆ ಉಂಡೆ ಅಂತ. ನನಗಿಷ್ಟ ಅಂತ ಮಾಡ್ತೀನಿ ಅಂದರೆ ಬೇರೆ ದಿನ ಮಾಡಿ ನನಗೆ ಅಂತ ಕೊಟ್ಟಿರೋದು ನನಗಿಷ್ಟ. ಓ ಹಂಗೆ. ಹಾಂ ಆಯ್ತು, ಗಾಟ್ ಇಟ್. ತೋರಿಸಿ. ರೆಡಿ ಆಯ್ತು ನಮ್ಮ ರವೆ ಉಂಡೆ. ಆ್ಯಂಡ್ ಆಲ್ರೆಡಿ ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರಿಗಂತೆಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಇದು ಎಷ್ಟಾಯ್ತಿದ್ದು ಇಷ್ಟು ಎಲೆಗೆ? ಅಮೇರಿಕನ್ ಸ್ಟೋರ್, ಸಾರಿ ನಮ್ಮ ಇಂಡಿಯನ್ ಸ್ಟೋರ್ಸಲ್ಲಿ ಎಷ್ಟಾಯ್ತು? ಇಂಡಿಯನ್ ಸ್ಟೋರ್ಸಲ್ಲಿ ವಿಳೆದೆಲೆ ಎಲ್ಲ ಸಿಗುತ್ತೆ. ಎಷ್ಟಾಯ್ತು ಟೋಟಲ್ $1. ಅಂದರೆ ಇಷ್ಟು 4 ಎಲೆಗೆ $1. ಓಕೆ, ಅಂದರೆ 90 ರೂಪೀಸ್ ಆಯಿತು ಇಷ್ಟಕ್ಕೆ. ಅದೇ ನಮ್ಮ ಇಂಡಿಯಾದಲ್ಲಿ ಎಷ್ಟು ಎಲೆ ಬರ್ತಾಯಿತ್ತು ವಿಳೆದೆಲೆ 90 ರೂಪೀಸ್ಗೆ. ಇನ್ನು ದೇವ್ರ ಕೆಲಸ ಎಲ್ಲ ರೆಡಿ ಮಾಡಬೇಕಾದ್ರೆ ನನಗೆ ನಮ್ಮಮ್ಮನೇ ನೆನಪಾಗ್ತಾರೆ. ಯಾಕಂದರೆ ನಮ್ಮಮ್ಮ ನೀನು ಯಾವ ಕೆಲಸನಾದರೂ ಮಾಡು, ಆದರೆ ಅರಿಶಿನ ಕುಂಕುಮ ಮಾತ್ರ ನಾನೇ ಇಡ್ತೀನಿ ಕಳ್ಸೋದು ಚೊಂಬಿಗೆ, ನೀನು ನೀಟಾಗಿ ಇಡೋಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ಇವಾಗ ನಾನು ಇಷ್ಟೊಂದು ನೀಟಾಗೆಲ್ಲ ರೆಡಿ ಮಾಡ್ತಿರೋದು ನೋಡಿದ್ರೆ ಹೋಪ್ ಶಿ ವಿಲ್ ಬಿ ಹ್ಯಾಪಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈ ಥರ ಎಲ್ಲ ಕಲ್ತ್ಬಿಟ್ಟಿದ್ಯಾ ನೋಡಿ, ನನ್ನ ಟ್ಯಾಲೆಂಟ್. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾ ಇರೋದು. ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಇದು ನಮ್ಮ ಪುಟಾಣಿ ದೇವ್ರ ಮನೆ. ಶಿವರಾತ್ರಿ ಹಬ್ಬನ ನಾವು ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಏನಂದರೆ ಶಿವಂಗೆ ಮೇಯ್ನ್ ಬೇಕಾಗಿರೋದೇ ಬಿಲ್ಪತ್ರೆ. ಬಟ್ ಇಲ್ಲಿ ಅಮೇರಿಕಾದಲ್ಲಿ ಬಿಲ್ಪತ್ರೆ ಸಿಕ್ಕಲಿಲ್ಲ. ಬಟ್ ನಾನು ಫ್ಯೂ ಆಫ್ ದ ವಿಡಿಯೋಸಲ್ಲಿ ನೋಡಿದ್ದೆ ಬಿಲ್ಪತ್ರೆ ಇದೆ ಅಂತ, ಬಟ್ ನಮ್ಗೆ ಇಂಡಿಯನ್ ಸ್ಟೋರ್ಸಲ್ಲಿ ಸಿಕ್ಕಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತಂದರೆ ವಿಳೆದೆಲೆ ಇಟ್ಬಿಟ್ಟು ಅರ್ಶಿನ ಯೂಸ್ ಮಾಡಿಕೊಂಡು ಒಂದು ಪುಟಾಣಿ ಲಿಂಗನ ಮಾಡಿಬಿಟ್ಟು ಅದಕ್ಕೇ ಪೂಜೆ ಮಾಡಿದ್ದೀವಿ. ನಾನಂತೂ ಇದು ಫಸ್ಟ್ ಟೈಮ್ ಮಾಡಿರೋದು. ಈ ಥರ ಲೈಕ್ ತುಂಬ ಜನ ಮಾಡ್ತಾರೆ ಗಣೇಶ ಮಾಡೋದು, ಇವಾಗ ಕ್ಲೇ ಎಲ್ಲ ತೊಗೊಂಬಂದು ಗಣೇಶ ಮಾಡೋದು ಆ ಥರ. ನಾನಂತೂ ಯಾವತ್ತೂ ಆ ಥರ ಟ್ರೈ ಮಾಡಿರಲಿಲ್ಲ. ಇವತ್ತು ಏನು ದೇವ್ರನ್ನ ಕೇಳಿಕೊಂಡು ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅರ್ಶಿನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಸ್ವಲ್ಪ ನೋಡಿಬಿಟ್ಟು ಮಾಡಿದ್ದೀವಿ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ರಂಗೋಲಿನೂ ಇಲ್ಲ ಮನೇಲಿ, ಸೊ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ಥರ ಲಿಂಗನ ಬಿಡಿಸಿದ್ದೀನಿ ಅಕ್ಕಿ ಹಿಟ್ಟಲ್ಲೇ. ನನಗೇನಂದರೆ ಲೈಕ್ ಸ್ಯಾಟಿಸ್ಫೈಡಾಗಿ ಪೂಜೆ ಮಾಡಬೇಕು. ಲೈಕ್ ಇದಿಲ್ಲ ಅದಿಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡೋದಂತೂ ನಿಲ್ಸೋಕ್ಕಾಗಲ್ಲ. ಸೊ ಇಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ಇದು ಲಿಂಗ ಮಾಡಿರೋದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅಂತಂದರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಲೈಕ್ ಆ ಲಿಂಗ ನೋಡಿದ್ರೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ರವೆ ಉಂಡೆ ಮಾಡಿದ್ನಲ್ಲ ಅವಾಗೆ ತೋರಿಸಿದ್ನಲ್ಲ, ಸೊ ರವೆ ಉಂಡೆ ಇಟ್ಟಿದ್ದೀನಿ ಇಲ್ಲಿ ನೈವೇದ್ಯಕ್ಕಂತ ದೇವರಿಗೆ. ಸೊ ಹೀಗಿತ್ತು ನಮ್ಮನೆ ಶಿವರಾತ್ರಿ ಪೂಜೆ.
ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮನೆಯನ್ನೆಲ್ಲ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕಂತ ಬಂದ್ವಿ. ಆ್ಯಕ್ಚುಲಿ ಈ ದೇವಸ್ಥಾನ ನಮ್ಮ ಮನೆಯಿಂದ ಹತ್ರನೇ ಇದೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಹೆಂಗಂತ ಅಂದರೆ ಲೈಕ್ ಎಲ್ಲ ದೇವ್ರನ್ನೂ ಇಟ್ಟಿದ್ದಾರೆ. ಲೈಕ್ ಚಾಮುಂಡೇಶ್ವರಿ, ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಎಲ್ಲ ದೇವ್ರನ್ನೂ ಇಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಭಜನೆ ಎಲ್ಲ ಕೂಡ ಮಾಡ್ತಾಯಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇನ್ನು ಶಿವಲಿಂಗದ ಬಗ್ಗೆ ಅಂತೂ ಹೇಳಲೇಬೇಕು. ಇದು ಐಸಿಂದ ಮಾಡಿದ್ರು ಮತ್ತು ಒಳಗಡೆ ಬಿಲ್ಪತ್ರೆ ಎಲ್ಲ ಹಾಕಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಆ್ಯಂಡ್ ವೆದರ್ ಕೂಡ ತುಂಬ ಕೋಲ್ಡ್ ಇದ್ದದ್ರಿಂದ ಐಸ್ ಕೂಡ ಕರಗ್ತಾ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಹೊರಗಡೆ ಬಂದಿದ ತಕ್ಷಣ ಇಲ್ಲೂ ಕೂಡ ಲಿಂಗ ಇಟ್ಟು ಬಂದಿರೋ ಭಕ್ತಾದಿಗಳ ಕೈಲೆಲ್ಲ ಹಾಲು ಹಾಕಿಸ್ತಾ ಇದ್ರು ಲಿಂಗಕ್ಕೆ. ನಾವು ಕೂಡ ಹಾಲು ಹಾಕಿ ದೇವ್ರ ಪೂಜೆನ ಮುಗಿಸಿದ್ವಿ. ಪ್ರಸಾದ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ದೇವಸ್ಥಾನದಲ್ಲಿ. ಆ್ಯಂಡ್ ಏನಿದು ಟೀ ಕೊಟ್ಟಿದ್ದಾರೆ. ಚಳಿ ಜಾಸ್ತಿ ಇತ್ತಲ್ಲ. ಆ್ಯಂಡ್ ಬನಾನಾ. ನಾವು ಪ್ರಸಾದನ ತಿನ್ಕೊಂಡು ಸ್ವಲ್ಪ ಹೊತ್ತು ಭಜನೆ ಮಾಡೋ ಹತ್ರ ಕುತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ನೋಡಿದ್ರೆ ಫುಲ್ ಮಳೆ ಬರ್ತಾ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇತ್ತು. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಾದ ಕೂಡ ಚೆನ್ನಾಗಿ ಕೊಡ್ತಾರೆ. ಅಂದರೆ ಲೈಕ್ ರೈಸ್ ಐಟಮ್ ಏನಾದರೂ ಇರುತ್ತೆ ಮತ್ತು ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ಮಳೆ ಬರ್ತಾ ಇತ್ತು ಅಂತ ಶೆಲ್ಟರ್ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ರು. ಬಟ್ ನಮಗೆ ಲೇಟ್ ಆಗಿದ್ದರಿಂದ ನಾವು ಸ್ವೀಟ್ಸ್ ಮತ್ತು ಫ್ರೂಟ್ಸ್ ಮಾತ್ರ ತೊಗೊಂಡು ಮನೆ ಕಡೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾವು ಬರೋ ಟೈಮಲ್ಲಿ ತುಂಬ ಜನ ಆಗೋಗ್ಬಿಟ್ಟಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಟೆಂಪಲ್ಗೆ ಹೋಗಿ ಒಳ್ಳೆ ದರ್ಶನ ಮುಗೀತು. ಸಖತ್ ಜೋರು ಮಳೆ ಬೇರೆ ಬಂದ್ಬಿಟ್ಟು. ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್.